ಮಾತುಕತೆಗೂ ಮುನ್ನ ಎರಡು ದೇಶಗಳು ಸಾರ್ವಜನಿಕವಾಗಿ ನೀಡಿದಂತಹ ಹೇಳಿಕೆಗಳು ನಿಜಕ್ಕೂ ಹಲವು ನಿರ್ಣಾಯಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೂಡ ಮೂಡಿಸಿದ್ವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ ಕಚ್ಚಾ ತೈಲ ದರ $104ಗೆ ಏರಿಕೆಯಾಗಿದೆ. ಅಮೆರಿಕ ಇರಾನ್ ನಡುವಿನ ಸಂಧಾನ ಸಭೆ ವಿಫಲ ಆಗಿರುವಂತದ್ದು. ಜಾಗತಿಕ ಮಾರುಕಟ್ಟೆಯಲ್ಲಿ 80% ಕಚ್ಚಾ ತೈಲ ಏರಿಕೆ ಆಗಿದೆ. ಇದೇ ರೀತಿಯಾಗಿ ಈ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ಬಿಟ್ರೆ ಆ ಮುಂದಿನ ಪರಿಸ್ಥಿತಿ ಏನು, ಮುಂದೆ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ? ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋದು ಒಂದೇ ಒಂದು, ಕಚ್ಚಾ ತೈಲ ಸರಬರಾಜು ಆಗಲಿಲ್ಲ ಅಂತಂದ್ರೆ ಆ ಮುಂದಿನ ಪರಿಸ್ಥಿತಿ ಏನು? ಯಾಕಂತಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ 80% ಕಚ್ಚಾ ತೈಲ ದರ ಏರಿಕೆಯಾಗಿದೆ. ಬ್ಯಾರೆಲ್ ಕಚ್ಚಾ ತೈಲ ದರ $104 ಏರಿಕೆ ಆಗ್ಬಿಟ್ಟಿದೆ. ಇದೇ ರೀತಿಯಾಗಿ ಏರಿಕೆ ಆಗ್ತಾ ಹೋಗ್ಬಿಟ್ರೆ ಮುಂದೆ ಬಹಳ ಕಷ್ಟ ಆಗ್ಬಿಡುತ್ತೆ. ಬರೋಬ್ಬರಿ 80% ಏಕಾಏಕಿಯಾಗಿ 80% ಏರಿಕೆ ಮಾಡಿಬಿಟ್ರೆ ಅದನ್ನು ಹೇಗೆ ಪರ್ಚೇಸ್ ಮಾಡೋದು? ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಗ್ಯಾಸ್ನ ಅಭಾವ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ನ ಅಭಾವ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತಂದರೆ ಅದು ನಿಜಕ್ಕೂ ಹೇಳತೀರದಾಗ್ಬಿಟ್ಟಿದೆ. ಸೊ ಇದೇ ರೀತಿಯಾಗಿ ಮತ್ತೆ ಇದೇ ಎಫೆಕ್ಟ್ ತಟ್ಟುಬಿಟ್ರೆ ನಮ್ಮ ಭಾರತೀಯರಿಗೆ ಸಿಕ್ಕಾಪಟ್ಟೆ ತೊಂದರೆಗೆ ಒಳಪಡ್ತಾರೆ.